ನಮಸ್ತೆ ಆತ್ಮೀಯರೇ. ಒಂದೇ ವಠಾರದಲ್ಲಿ ಒಬ್ಬ ವೇಶ್ಯೆ ಹಾಗೂ ಒಬ್ಬ ಶಿವಭಕ್ತೆ ಎದುರು ಬದುರು ಮನೆಯಲ್ಲಿ ವಾಸವಾಗಿರ್ತಾರೆ. ಸದಾಕಾಲ ಒಬ್ರೊಬ್ರು ಮುಖ ನೋಡ್ಕೋಬೇಕಾಗಿ ಸಹಜವಾಗಿಯೇ ಬರುತ್ತೆ. ಸಾಮಾನ್ಯವಾಗಿ ನಾವು ನಮ್ಮ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ಹೆಚ್ಚಿನದಾಗಿ ಬೇರೆಯವರ ಆಲೋಚನೆಯಲ್ಲೇ ಬಹಳಷ್ಟು ಸಮಯವನ್ನ ಕೊಡ್ತೀವಿ. ಅವ್ರು ಎಲ್ಲಿ ಹೋಗ್ತಿದ್ದಾರೆ, ಎಲ್ಲಿ ಬರ್ತಾ ಇದ್ದಾರೆ, ಏನ್ ಮಾಡ್ತಿದ್ದಾರೆ, ಈ ಆಲೋಚನೆಗಳೇ ಜಾಸ್ತಿ ಇರುತ್ತೆ. ಅದೇ ರೀತಿ ಇವರಿಬ್ಬರಿಗೂ ಕೂಡ ಒಬ್ಬರ ಆಲೋಚನೆ ಒಬ್ಬರಲ್ಲಿ ಮುಳುಗಿರ್ತಾರೆ. ಯಾವಾಗೆಲ್ಲ ಈ ಶಿವಭಕ್ತೆ ವೇಶ್ಯೆಯನ್ನ ನೋಡ್ತಾರೆ, ಅವ್ರ ಮನಸ್ಸಲ್ಲಿ ಇದೇ ಬರ್ತಿರುತ್ತೆ, ಎಂತ ಪಾಪಿ ಜನ್ಮ ಅಪ್ಪ ಇವ್ರದು, ಯಾವಾಗ್ಲೂ ಎಷ್ಟು ಪಾಪದ ಕೆಲಸವನ್ನ ಮಾಡ್ತಾರಲ್ವಾ ಅನ್ನೋದೇ ಇವರ ಮನಸ್ಸಲ್ಲಿ ನಡೀತಾ ಇರುತ್ತೆ. ಅದೇ ವೇಶ್ಯೆಗೂ ಕೂಡ ಈ ಶಿವಭಕ್ತೆ ನೋಡ್ದಾಗೆಲ್ಲ ಅನಿಸ್ತಾ ಇರುತ್ತೆ, ಎಂತ ಪುಣ್ಯವತಿಯಪ್ಪ ಇವರು, ಎಂತ ಪುಣ್ಯದ ಕೆಲಸವನ್ನ ಮಾಡ್ತಾರೆ, ಸದಾಕಾಲ ಶಿವನ ಪೂಜೆಯಲ್ಲಿ ಶಿವನ ಆರಾಧನೆ ತೊಡಗಿರ್ತಾರಲ್ವಾ ಅನ್ನೋದೇ ಇವ್ರ ಮನಸ್ಸಲ್ಲಿ ನಡೀತಾ ಇರುತ್ತೆ. ಹೀಗಿರ್ಬೇಕಾದ್ರೆ ಒಂದು ಬಾರಿ ಯಮಧರ್ಮರಾಜ ಎಲ್ಲರ ಪಾಪ ಪುಣ್ಯವನ್ನ ಲೆಕ್ಕ ಹಾಕ್ತಾ ಇರ್ತಾರೆ. ಯಾವಾಗ ಇವರಿಬ್ಬರ ಸರದಿ ಬರುತ್ತೆ, ಪಾಪ ಪುಣ್ಯವನ್ನು ಲೆಕ್ಕ ಹಾಕಿ ನೋಡಿದಾಗ ಸದಾಕಾಲ ಪೂಜೆ ಮಾಡ್ತಿದ್ದಂತ ಶಿವಭಕ್ತೆಗಿನ್ನ ಒಂದು ಪಟ್ಟು ಜಾಸ್ತಿ ಪುಣ್ಯ ವೇಶ್ಯದಾಗಿರುತ್ತೆ. ಆಶ್ಚರ್ಯವಾಗಿ ಅವಲೋಕನ ಮಾಡಿ ನೋಡಿದಾಗ ಹೇಗೆ ವೇಶ್ಯೆ ಪುಣ್ಯವನ್ನ ಜಾಸ್ತಿ ಗಳಿಸೋದಕ್ಕೆ ಸಾಧ್ಯ ಅಂತ ನೋಡಿದಾಗ, ಯಾವಾಗೆಲ್ಲ ಈ ವೇಶ್ಯೆ ಶಿವಭಕ್ತನೆಯನ್ನ ನೋಡ್ತಾ ಇದ್ರು ಅವ್ರ ಮನಸ್ಸಲ್ಲಿ ಸದಾಕಾಲ ಶಿವನ ನೆನಪೆ, ಶಿವನ ಸ್ಮರಣೆಯೇ ಬರ್ತಾ ಇತ್ತು. ಭಾಗಶಃ ವೇಶ್ಯೆಯ ಮನಸ್ಸು ಶಿವನ ಕಡೆ ಇತ್ತು, ಶಿವನ ನೆನಪನ್ನ ಮಾಡ್ತಾ ಇತ್ತು, ಶಿವನ ಆರಾಧನೆಯನ್ನ ಮಾಡ್ತಾ ಇತ್ತು. ಹಾಗಾಗಿ ವೇಶ್ಯೆ ಪುಣ್ಯ ಒಂದು ಪಟ್ಟು ಜಾಸ್ತಿ ಇರೋದಕ್ಕೆ ಸಾಧ್ಯ ಎನ್ನುವ ಒಂದು ಕತೆ ಇದೆ. ಆತ್ಮೀಯರೇ, ಕೈಗಳು ಆರತಿಯನ್ನ ಬೆಳಗ್ತಾ ಇತ್ತು, ಮುಖ ಕಮಲ ಮಂತ್ರವನ್ನ ಹೇಳ್ತಾ ಇತ್ತು. ಆದ್ರೆ ಮನಸ್ಸು ಏನು ಮಾಡ್ತಾ ಇತ್ತು ಎನ್ನುವುದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಏನೇ ಮಾಡಿದ್ರೂ ಮನಸ್ಸಿಟ್ಟು ಮಾಡು ಎನ್ನುವ ಒಂದು ಮಾತಿದೆ. ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಮಕ್ಕಳು ಒಂದು ಪ್ರಶ್ನೆಗೆ ಗೊತ್ತಿರುವ ಎಲ್ಲ ಉತ್ತರವನ್ನ ಬರೆದು ಬಿಡ್ತಾರೆ. ಕೆಲವೊಂದು ಬಾರಿ 2 ಪೇಜು, 3 ಪೇಜು, 4 ಪೇಜ್ ಉತ್ತರವನ್ನು ಸಹ ಬರೀತಾರೆ. 4 ಪೇಜ್ ಉತ್ತರ ಬರೆದ್ರೂ ಸಹ ನಾವು ಅವರಿಗೆ ಪೂರ್ಣವಾದ ಅಂಕಗಳನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ಆ ಪ್ರಶ್ನೆಗೆ ಬೇಕಾದಂತ ಸರಿಯಾದ ಉತ್ತರ, ನಾವು ಅದನ್ನ ಕೀ ವರ್ಡ್ ಅಂತ ಹೇಳ್ತೀವಿ, ಅದಿಲ್ಲ ಅಂದ್ರೆ ನಾವು ಉತ್ತರಕ್ಕೆ ಪೂರ್ಣ ಅಂಕವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾದ ಅಂಶವೇ ಇಲ್ಲ ಅಂದ್ರೆ ಆ ಪ್ರಶ್ನೆಗಾಗ್ಲಿ ಉತ್ತರಕ್ಕಾಗ್ಲಿ ಒಂದು ಪ್ರಾಮುಖ್ಯತೆ ಇರೋದಿಲ್ಲ. ಅದೇ ರೀತಿ ಎಲ್ಲ ಕೆಲಸಗಳನ್ನ ಮಾಡ್ತೀವಿ, ಬಹಳಷ್ಟು ಶ್ರಮಪಟ್ಟು ಮಾಡ್ತೀವಿ. ಮುಖ್ಯವಾದ ಅಂಶ ಎಷ್ಟು ಮನಸ್ಸಿಟ್ಟು ಮಾಡ್ತೀವಿ ಅನ್ನೋದರ ಮೇಲೆ ಆ ಕೆಲಸದ ಪ್ರಾಮುಖ್ಯತೆ ಆಗತ್ತೆ. ಆತ್ಮೀಯರೇ, ಪರಮಾತ್ಮನನ್ನು ಇಷ್ಟಪಡುವ ಭಕ್ತರ ಪಟ್ಟಿಯಲ್ಲಿ ನಾರದರ ಹೆಸರು ಸದಾಕಾಲ ಮುಂದೆ ಇರುತ್ತೆ. ಯಾಕಂದ್ರೆ ನಾರದರ ಮುಖ, ಬಾಯಿ ಸದಾಕಾಲ ನಾರಾಯಣನ ಸ್ಮರಣೆಯಲ್ಲಿ ಇರುತ್ತೆ. ಆದರೆ ಪರಮಾತ್ಮ ಇಷ್ಟಪಡುವ ಭಕ್ತರ ಪಟ್ಟಿಯಲ್ಲಿ ಹನುಮಂತನ ಹೆಸರು ಮುಂಚೂಣಿಯಲ್ಲಿ ಇರುತ್ತೆ. ಬರೀ ಮುಖವೇ ಅಲ್ಲ, ಮನಸ್ಸು, ಮೈ, ರೋಮವೂ ಸಹ ರಾಮನ ಸ್ಮರಣೆಯಲ್ಲಿ ಇರುತ್ತೆ. ಹಾಗಾಗಿ ಪರಮಾತ್ಮ ಇಷ್ಟಪಡುವ ಭಕ್ತರ ಪಟ್ಟಿಯಲ್ಲಿ ಹನುಮಂತನ ಹೆಸರು ಸದಾಕಾಲ ಮುಂದೆ ಇರುತ್ತೆ. ವ್ಯತ್ಯಾಸ ಇಷ್ಟೇ, ಎಷ್ಟು ಮನಸ್ಸಿಟ್ಟು ಮಾಡ್ತೀವಿ ಅನ್ನುವುದು. ಆತ್ಮೀಯರೇ, ಮನಸ್ಸಿಲ್ಲದೆ ಮಾಡಿದ ಊಟವೂ ಕೂಡ ಶರೀರಕ್ಕೆ ಶಕ್ತಿಯನ್ನು ಕೊಡೋದಿಲ್ಲ. ಭಾವನೆಗಳಿಲ್ಲದ ಭಕ್ತಿಯೂ ಸಹ ಬೆಲೆಯನ್ನು ತರೋದಿಲ್ಲ. ಅದು ಪೂಜೆಯೇ ಆಗಿರಲಿ, ಪರೀಕ್ಷೆಯೇ ಆಗಿರಲಿ, ಎಷ್ಟು ಮನಸ್ಸಿಟ್ಟು ಮಾಡ್ತೀವಿ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ತಂದುಕೊಡುತ್ತೆ. ಇನ್ನು ವಿಚಾರದ ವಿಮರ್ಶೆ ನಿಮ್ಮದು. ನಮಸ್ತೆ.